ನಮಸ್ಕಾರ. ಅಕ್ಕಡಿಯನ್ ಇನನ್ನ ಭಾರತೀಯ ದುರ್ಗೆ, ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ. ಅಕ್ಕಡಿಯನ್ ಸಂಸ್ಕೃತಿ ನಾಗರಿಕತೆಗಳ ಅಧಿದೇವತೆ ಮತ್ತು ತಾಯಿ ಇನನ್ನ. ಹಾಗೆ ಭಾರತೀಯ ದೇವಿಯರ ನಡುವಿನ ಹೋಲಿಕೆ ಮತ್ತು ಬೇರ್ಪಾಡುಗಳ ಕುರಿತಾಗಿ ನಾವಿಂದು ತಿಳ್ಕೊಳ್ಳೋಣ. ಕಾಪಾಡುವ ಮತ್ತು ತಪ್ಪು ಕೆಲಸಗಳಿಗೆ ಶಿಕ್ಷೆ ಕೊಡುವ ತಾಯಿಯನ್ನ ದೇವಿ ರೂಪದಲ್ಲಿ ಕಾಣೋದು ಭಾರತೀಯ, ಅದರಲ್ಲಿನೂ ಹಿಂದೂಗಳ ಶ್ರೇಷ್ಠ ಕಲ್ಪನೆ ಮತ್ತು ಚಿಂತನೆಗಳ ಫಲ ಅಂತ ಬಹುತೇಕರು ಭಾವಿಸ್ತಾರೆ. ಭಾರತೀಯರಂತೆ ದೇವಿ ಮತ್ತು ತಾಯಿಯ ರೂಪದಲ್ಲಿ ದೈವವನ್ನು ಕಾಣುವ ಪರಂಪರೆ ಜಗತ್ತಿನ ಹಲವು ಸಂಸ್ಕೃತಿಗಳಲ್ಲಿ ಇತ್ತು. ಸಾಮಾನ್ಯ ಶಕೆ ಪೂರ್ವ 3000 ವರ್ಷಗಳ ಹಿಂದೆ ಇದ್ದ ಸುಮೇರಿಯನ್ ನಾಗರಿಕತೆಯನ್ನು ಹಿಂಬಾಲಿಸಿ ಬಂದ ಅಕ್ಕಡಿಯನ್ ಸಂಸ್ಕೃತಿಯು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಇಂತಹ ತಾಯಿ ಇನನ್ನ ಕುರಿತಾಗಿ 42 ಸ್ತೋತ್ರಗಳನ್ನು ರಚಿಸಿ ಜಗತ್ತಿನ ಇತಿಹಾಸದಲ್ಲಿ ಮೊದಲ ಲೇಖಕಿ ಎನ್ನುವ ಕೀರ್ತಿ ಎನ್ನು ಹೇಳುವ ಅನ್ನಾಳಿಗೆ ಸಲ್ತದೆ. ಈಕೆಯನ್ನು ಕುರಿತಾದಂಥ ವಿಡಿಯೋ ಕೊಂಡಿ ವಿವರಣೆಯಲ್ಲಿದೆ, ಆಸಕ್ತರದನ್ನು ನೋಡಬಹುದು. ಎನ್ನು ಹೇಳುವನ್ನ ದೇವಿ ತಾಯಿ ಇನನ್ನ ಕುರಿತು ರಚಿಸಿರುವಂತಹ ಸ್ತೋತ್ರ ಕೃತಿ ನಿನ್ಮೆ ಶರ. ಇದರ ಅರ್ಥ ದೈವಿಕ ಶಕ್ತಿಗಳ ಅಧಿಷ್ಠಾತ್ರಿ ಅಥವಾ ಮಹಿಮೆಗಳ ಸ್ವಾಮಿನಿ ಅಂತ ಆಗುತ್ತೆ. ಈ ಕೃತಿ ಮೂಲದಲ್ಲಿ ಇನನ್ನ ದೇವಿಯ ಮಹಿಮೆ, ಆಕೆಯ ಭಯಂಕರವಾದ ಶಕ್ತಿ, ರಾಜಕೀಯ ಸಾಮರ್ಥ್ಯ ಮತ್ತು ವಿಶ್ವಕ್ರಮದ ಮೇಲಿನ ಹಿಡಿತವನ್ನ, ಅಧಿಪತ್ಯವನ್ನ ವರ್ಣಿಸ್ತದೆ. ಈ ವರ್ಣನೆಯ ಜೊತೆಗೆ ಲೇಖಕಿಯ ವೈಯಕ್ತಿಕ ನೋವು, ರಾಜಕೀಯ ನಿರ್ಗಮನ ಮತ್ತು ದೈವಿಕ ನ್ಯಾಯದ ಪ್ರಾರ್ಥನೆ ಕೂಡ ಸೇರ್ಕೊಂಡಿದ್ದಾವೆ. ಇದೇ ಕಾರಣಕ್ಕೆ ಕೃತಿ ಧಾರ್ಮಿಕ ಸ್ತೋತ್ರ ಆಗಿಯೂ ಹಾಗೆಯೇ ವೈಯಕ್ತಿಕ ಆತ್ಮಸಾಕ್ಷಿಯಾಗಿಯೂ ಓದಿಸಿಕೊಳ್ತದೆ. ಕೃತಿಯ ಆರಂಭದಲ್ಲಿ ಎನ್ನು ಹೇಳುವನ್ನ ದೇವಿಯನ್ನು ನೇರವಾಗಿ ಸಂಬೋಧಿಸ್ತಾಳೆ. ಇನ್ನನ್ನಾಳನ್ನು ಕೇವಲ ಪ್ರೇಮದ ದೇವಿಯಾಗಿ ಕಾಣದೆ ಯುದ್ಧ, ವಿಧಿ, ರಾಜ್ಯಾಧಿಕಾರ, ವಿನಾಶ ಮತ್ತು ಮರುಸೃಷ್ಟಿಯ ಶಕ್ತಿಯನ್ನು ತನ್ನೊಳಗೆ ಹೊಂದಿರತಕ್ಕಂಥ ಮಹಾದೇವಿಯಾಗಿ ಚಿತ್ರಿಸ್ತಾಳೆ. ದೇವಿಯ ಕೈಯಲ್ಲಿ ಮೇ ಅಂತ ಕರೆಯಲ್ಪಡುವ ದೈವಿಕ ನಿಯಮಗಳಿವೆ ಅಂತ ಹೇಳ್ತಾಳೆ. ಸುಮೇರಿಯನ್ ಚಿಂತನೆಯಲ್ಲಿ ಮೇ ಅಂತ ಹೇಳಿದ್ರೆ ವಿಶ್ವವನ್ನು ನಡೆಸುವ ಮೂಲ ಸಾಂಸ್ಕೃತಿಕ ಮತ್ತು ದೈವಿಕ ನಿಯಮಗಳು. ಈ ಆರಂಭಿಕ ಪದ್ಯಗಳಲ್ಲಿ ದೇವಿಯ ಶಕ್ತಿಯನ್ನು ವಿವರಿಸಬೇಕಾದ್ರೆ ಮಾನವ ರಾಜರು, ನಗರಗಳು, ದೇವಾಲಯಗಳು ಎಲ್ಲವೂ ತಾಯಿಯ ಇಚ್ಛೆಗೆ ಒಳಪಟ್ಟಿವೆ ಅನ್ನುವ ಭಾವನೆ ಎದ್ದು ಕಾಣಿಸ್ತದೆ. ದೇವಿ ಪ್ರಸನ್ನರಾದರೆ ರಾಜ್ಯ ಮೇಲೆತ್ತಬಹುದು, ಆಕೆಯ ಮುನಿದರೆ ಹಾಳಾಗಬಹುದು. ಇದು ಕೇವಲ ಧಾರ್ಮಿಕ ಭಕ್ತಿ ಅಲ್ಲ, ಮೆಸೊಪೊಟೋಮಿಯಾದ ರಾಜಕೀಯ ಚಿಂತನೆಯೂ ಆಗಿರೋದನ್ನು ಹೆಡನ್ನ ತೋರಿಸ್ತಾಳೆ. ಎರಡನೇ ಭಾಗದ ಪದ್ಯಗಳಲ್ಲಿ ದೇವಿಯ ಭಯಾನಕ ರೂಪ ಪ್ರಬಲವಾಗಿ ಎದ್ದು ಕಾಣಿಸ್ತದೆ. ಇಲ್ಲಿ ಇನನ್ನ ಮಿಂಚಿನಂತೆ, ಚಂಡಮಾರುತದಂತೆ ಬೆಟ್ಟಗಳನ್ನು ನಡಗಿಸುವ ಶಕ್ತಿಯಾಗಿ ಕಂಡುಬರ್ತಾಳೆ. ಶತ್ರುಗಳ ನಗರಗಳನ್ನು ಧ್ವಂಸ ಮಾಡುವವಳು, ಯುದ್ಧ ಭೂಮಿಯಲ್ಲಿ ಭೀತಿ ಉಂಟು ಮಾಡುವವಳು ಆಕೆ ಆಗಿ ಕಂಡುಬರ್ತಾಳೆ. ಈ ಭಾಗದಲ್ಲಿ ದೇವಿಯ ದ್ವಂದ್ವ ಸ್ವರೂಪ ಸ್ಪಷ್ಟವಾಗಿ ಕಾಣುತ್ತೆ. ಒಂದೆಡೆ ಆಕೆ ಪ್ರೀತಿ, ಸೌಂದರ್ಯ ಮತ್ತು ಸೃಷ್ಟಿಯ ಸಂಕೇತ ಆಗಿದ್ರೆ, ಇನ್ನೊಂದು ಕಡೆ ಆಕೆ ಯುದ್ಧ, ರಕ್ತ, ಅಧಿಕಾರ ಮತ್ತು ವಿನಾಶದ ಅಧಿಪತಿಯಾಗಿರ್ತಾಳೆ. ಈ ದ್ವಂದ್ವ ಸ್ವರೂಪವೇ ಸುಮೇರಿಯನ್ ದೇವತೆಗಳ ತತ್ವದ ಕೇಂದ್ರ ಲಕ್ಷಣ ಆಗಿ ಕಂಡುಬರುತ್ತೆ. ಮೂರನೆಯ ಭಾಗದಲ್ಲಿ ಎನ್ನು ಹೇಳುವನ್ನಾಳ ಧ್ವನಿ ಆಕಸ್ಮಿಕವಾಗಿ ವೈಯಕ್ತಿಕ ರೂಪ ತಾಳುತ್ತೆ. ಎನ್ನು ಹೇಳುವನ್ನ ತನ್ನ ಜೀವನದಲ್ಲಿ ಎದುರಾದಂಥ ರಾಜಕೀಯ ಸಂಕಟವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ತನ್ನನ್ನು ದೇವಾಲಯದ ಸ್ಥಾನದಿಂದ ಹೊರಹಾಕಲಾಗೈತೆ, ಅವಮಾನಿಸಲಾಗೈತೆ, ತನ್ನ ಧಾರ್ಮಿಕ ಅಧಿಕಾರ ಕಳೆದೋಗಿದೆ ಅನ್ನುವ ನೋವು ಇಲ್ಲಿ ತೋರಿಸ್ಕೊಂಡಿದ್ದಾಳೆ. ಆಕೆ ತನ್ನನ್ನು ದೇವಿಯ ಸೇವಕಿಯಾಗಿ ಪರಿಚಯ ಮಾಡಿಕೊಂಡು, ನಾನು ನಿನ್ನವಳು, ಆದರೆ ನನ್ನನ್ನು ದೂರ ಮಾಡಲಾಗುತ್ತೆ ಅಂತ ಒಲಗ್ತಾಳೆ. ಇದು ಕೇವಲ ಧಾರ್ಮಿಕ ಮನವಿ ಅಲ್ಲ, ರಾಜಕೀಯ ಹೊರಹಾಕಿಗೆ ದಾಖಲೆ ಕೂಡ ಹೌದು. ಸಂಶೋಧಕರು ಇದನ್ನು ಸ್ಥಳೀಯ ಬಂಡಾಯ ಅಥವಾ ಅಧಿಕಾರ ಪರಿವರ್ತನೆ ಹಿನ್ನೆಲೆಯ ಜೊತೆಗೆ ನೋಡ್ತಾರೆ. ನಾಲ್ಕನೇ ಭಾಗದಲ್ಲಿ ಎನ್ನು ಹೇಳನ್ನ ದೇವಿಗೆ ನೇರವಾಗಿ ಪ್ರಶ್ನೆ ಮಾಡಿ ತನಗಾದ ಅನ್ಯಾಯವನ್ನು ಸರಿಪಡಿಸ್ಬೇಕು ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಇಲ್ಲಿ ಕಾವ್ಯದ ಭಾಷೆ ಬಹಳ ಆವೇಶಭರಿತ ಆಗುತ್ತೆ. ಎನ್ನು ಹೇಳನ್ನ ದೇವಿಯ ಹಿಂದಿನ ಮಹಿಮೆಯನ್ನು ನೆನಪಿಸ್ಕೊಳ್ತಾ, ನೀನು ರಾಜರನ್ನು ಕುಚಿಸಬಲ್ಲೆ, ನೀನು ನ್ಯಾಯವನ್ನು ಸ್ಥಾಪಿಸಬಲ್ಲೆ ಅಂತ ಹೊಗಳೋದ ಮೂಲಕ, ಅಂದರೆ ದೇವಿಯ ಶಕ್ತಿ ವೈಯಕ್ತಿಕ ರಕ್ಷಣೆಗೆ, ರಾಜಕೀಯ ಮರುಸ್ಥಾಪನೆಗೆ ಬರಬೇಕು, ನೆರವಿಗೆ ಬರಬೇಕಂತ ಕೇಳ್ಕೊಳ್ತಾಳೆ. ಇಲ್ಲಿ ದೇವಿ ಕೇವಲ ಪೂಜ್ಯಳಲ್ಲ, ನ್ಯಾಯದ ಅಂತಿಮ ಮೂಲ ಕೂಡ ಆಗಿದ್ದಾಳೆ, ನ್ಯಾಯವನ್ನು ಒದಗಿಸ್ತಕ್ಕಂಥ ಅಂತಿಮ ಶಕ್ತಿ ಕೂಡ ಆಗಿದ್ದಾಳೆ. ಐದನೆಯ ಭಾಗದಲ್ಲಿ ಚಂದ್ರ ದೇವತೆಯನ್ನ ಮತ್ತು ಇತರ ದೇವತೆಗಳ ಉಲ್ಲೇಖಗಳು ಬರ್ತವೆ. ಎನ್ನು ಹೇಳುವನ್ನ ದೇವಲೋಕದ ಒಳ ಸಂಬಂಧಗಳನ್ನು ಬಳಸಿಕೊಂಡು ತನ್ನ ಮನವಿಯನ್ನು ಬಲಪಡಿಸ್ತಾಳೆ. ಇದು ಸುಮೇರಿಯನ್ ಧಾರ್ಮಿಕ ಕಾವ್ಯದ ವಿಶಿಷ್ಟ ಲಕ್ಷಣ ಆಗೈತೆ. ದೇವತೆಗಳ ನಡುವಿನ ಸಂಬಂಧ ಕಾವ್ಯದ ಅರ್ಥವ್ಯವಸ್ಥೆಯ ಭಾಗ ಆಗೈತೆ. ಆರನೆಯ ಕೊನೆಯ ಭಾಗಗಳಲ್ಲಿ ದೇವಿಯ ಕೃಪೆಯಿಂದ ನ್ಯಾಯ ಸ್ಥಾಪನೆ ಆಗುತ್ತೆ ಅನ್ನುವ ನಂಬಿಕೆ ಮತ್ತು ವಿಶ್ವಾಸವನ್ನು ಕೂಡ ಎನ್ನು ಹೇಳುವನ್ನ ತೋರಿಸ್ತಾಳೆ. ಸಂಪೂರ್ಣವಾದ ಜಯದ ಘೋಷಣೆ ಆಗದೇ ಇದ್ದರೂ ಕೂಡ ಧ್ವನಿಯಲ್ಲಿ ನಿರಾಶೆಯಿಂದ ವಿಶ್ವಾಸದತ್ತ ಹೋಗ್ತಕ್ಕಂಥ ಚಲನೆ ಕಾಣಿಸ್ತದೆ. ಈ ಭಾಗದಲ್ಲಿ ದೇವಿಯ ಮಹಿಮೆ ಮತ್ತೆ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಆರಂಭದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಹೊಗಳಿಕೆಯ ಸ್ತೋತ್ರ ಧ್ವನಿ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಕೃತಿ ಒಂದು ಸುತ್ತಿನ ಒಂದು ವಲಯಾಕಾರದ ರಚನೆ ಪಡಿತೈತೆ.
ಈ ಸ್ತೋತ್ರ ಮಹಿಮೆ, ಸಂಕಟ, ಮನವಿ ಮತ್ತು ಮರುಭರವಸೆಗಳ ಸರಣಿಯಾಗೈತೆ. ನಿನ್ಮೇಷರಾದಲ್ಲಿ 3 ಪ್ರಮುಖ ಶೈಲಿ ಲಕ್ಷಣಗಳನ್ನ ವಿದ್ವಾಂಸರು ಗುರುತಿಸಿದ್ದಾರೆ. ಪುನರಾವರ್ತನೆ ಅಂದರೆ ದೇವಿಯ ಗುಣಗಳನ್ನು ಮತ್ತೆ ಮತ್ತೆ ಹೇಳೋದು. ಎರಡನೇದು ವೈರುಧ್ಯ ರೂಪಗಳು, ಪ್ರೀತಿ, ಯುದ್ಧ, ಸೌಂದರ್ಯ, ಭೀತಿಯನ್ನ ದೇವತೆಯಲ್ಲಿ ಕಾಣೋದು. ಮೂರನೇದು ವೈಯಕ್ತಿಕ ಧ್ವನಿ, ನಾನು ಎನ್ನುವ ನೇರವಾದಂಥ ಪ್ರಕಟಣೆ. ಈ 3 ಸೇರಿ ಇದನ್ನು ಸಾಮಾನ್ಯ ಸ್ತೋತ್ರಕ್ಕಿಂತ ಬಹಳ ಆಳವಾದ ಸಾಹಿತ್ಯ ಕೃತಿಯನ್ನಾಗಿ ಮಾಡಿದ್ದೇವೆ ಅಂತ ವಿದ್ವಾಂಸರು ಗುರುತಿಸ್ತಾರೆ. ಇನ್ನನ್ನ ಪ್ರಾಚೀನ ಮೆಸೊಪೊಟೇಮಿಯಾದ ದೇವತೆಗಳ ಗುಂಪಿನಲ್ಲಿ ಅತ್ಯಂತ ಜಟಿಲ ಮತ್ತು ಬಹುಮುಖವಾದಂಥ ವ್ಯಕ್ತಿತ್ವ ಸ್ವರೂಪ ಹೊಂದಿದಂಥ ಒಬ್ಬ ದೇವಿ. ಸುಮೇರಿಯನ್ ಧಾರ್ಮಿಕ ಚಿಂತನೆಗೆ ಏನನ್ನ ಕೇವಲ ಒಬ್ಬ ಕ್ಷೇತ್ರ ದೇವತೆ ಆಗಿರಲಿಲ್ಲ. ಪ್ರೀತಿ, ಯುದ್ಧ, ಫಲವತ್ತತೆ, ರಾಜರ ಅಧಿಕಾರ, ರಾಜಾಧಿಕಾರ, ರಾಜಕೀಯ ಮಾನ್ಯತೆ, ಲೈಂಗಿಕತೆ, ವಿನಾಶ ಮತ್ತೆ ಪುನರುತ್ಪತ್ತಿ, ಈ ಎಲ್ಲ ವಿರೋಧಾಭಾಸ ಶಕ್ತಿಗಳು ಆಕೆಯ ಒಳಗಡೆ ಒಗ್ಗೂಡಿತು. ಈ ಬಹುಮುಖವಾದಂಥ ಸ್ವರೂಪ ಆಕೆಯನ್ನು ಪ್ರಾಚೀನ ಜಗತ್ತಿನ ಅತ್ಯಂತ ಜೀವಂತ ದೇವತೆಗಳ ರೂಪಗಳಲ್ಲಿ ಒಂದಾಗಿ ಮಾಡಿತ್ತು. ನಂತರ ಅಕ್ಕಾಡಿಯನ್ ಪರಂಪರೆಯಲ್ಲಿ ಆಕೆನೆ ಇಸ್ಟಾರ್ ಅಂತಕ್ಕಂಥ ಹೆಸರಿನಿಂದ ಮತ್ತೊಮ್ಮೆ ಪ್ರಸಿದ್ಧಿಯನ್ನು ಪಡಿತಾಳೆ. ಸುಮೇರಿಯನ್ ಮತ್ತು ಅಕ್ಕಡಿಯನ್ ಸಂಸ್ಕೃತಿಗಳಲ್ಲಿ ಶಕ್ತಿ ಮತ್ತು ಅಧಿಕಾರದ ಸೂಚಕವಾಗಿ ಈಕೆಯನ್ನು ಸಿಂಹದ ಮೇಲೆ ನಿಂತಿರುವ, ಆಯುಧಗಳನ್ನು ಧರಿಸಿರುವ, ತಾರೆಗಳ ಸಂಕೇತದ ಜೊತೆಗೆ ಚಿತ್ರಿಸಲಾಗುತ್ತೆ. ಇದರಿಂದ ಸೌಂದರ್ಯ ಮತ್ತು ಪ್ರಚಂಡತೆ ಒಂದು ರೂಪದಲ್ಲಿ ಹೇಗೆ ಸಂಗಮಿಸ್ತವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನನ್ನ ದೇವಿಯನ್ನು ಹೆಚ್ಚಾಗಿ ರೆಕ್ಕೆಗಳಿರುವ ಕೈಯಲ್ಲಿ ಆಯುಧಗಳನ್ನು ಹಿಡಿದ ಮತ್ತೆ ಪಕ್ಕದಲ್ಲಿ ಸಿಂಹ ಇರುವ ರೂಪದಲ್ಲಿ ಮಣ್ಣಿನ ಬಿಲ್ಲೆಗಳ ಮೇಲೆ ಮತ್ತು ಶಿಲ್ಪಗಳಲ್ಲಿ ಚಿತ್ರಿಸಲಾಗುತ್ತೆ. ಈಕೆ ಶುಕ್ರಗ್ರಹದ ಜೊತೆಗೆ ಶುಕ್ರಗ್ರಹದ ಸಂಕೇತವೂ ಕೂಡ ಆಗಿದ್ದಾಳೆ. ಇನ್ನನ್ನ ದೇವಿಯನ್ನು ಮೇ ಅಂತ ಕರೆಯಲಾಗುವ ದೈವಿಕ ನಿಯಮಗಳ ಮತ್ತು ಜ್ಞಾನದ ರಕ್ಷಕಿಯಾಗಿಯೂ ಕೂಡ ಕಾಣಲಾಗುತ್ತೆ. ಸುಮೇರಿಯನ್ ಧಾರ್ಮಿಕ ಸಾಹಿತ್ಯದಲ್ಲಿ ಇನ್ನನ್ನ ಕೇವಲ ಯುದ್ಧ ದೇವತೆ ಅಲ್ಲ, ನಾಗರಿಕತೆಯ ವ್ಯವಸ್ಥೆಯ ಮೇಲೆ ಆಕೆಯ ಅಧಿಪತ್ಯ ಇದೆ. ಇದೇ ಲಕ್ಷಣ ಭಾರತೀಯ ದೇವತಾ ಚಿತ್ರಕ್ಕೆ ಹೋಲಿಸಿದಾಗ ವಿಶೇಷವಾಗಿ ಗಮನವನ್ನು ಸೆಳೆಯುತ್ತದೆ. ಯಾಕಂದರೆ ಭಾರತೀಯ ಶಕ್ತಿ ಪರಂಪರೆಯಲ್ಲಿ ಕೂಡ ದೇವಿ ಕೇವಲ ರಕ್ಷಣೆ ಮಾತ್ರ ಅಲ್ಲ, ಕಾಪಾಡಲು ಮಾತ್ರ ಅಲ್ಲ, ವಿಶ್ವಶಕ್ತಿಯ ಮೂಲ ಸ್ವರೂಪಗಳಾಗಿ ಕೂಡ ಕಾಣಿಸ್ಕೊಳ್ತಾಳೆ. ಭಾರತೀಯ ದೇವರಲ್ಲಿ ಇನ್ನೊಂದೊಳಗೆ ಎದ್ದು ಕಾಣುವ ಅತ್ಯಂತ ಸಮೀಪದ ತೌಲನಿಕ ರೂಪ ಅಂತ ಹೇಳಿದ್ರೆ ದುರ್ಗೆ. ದುರ್ಗೆಗೂ ಕೂಡ ಯುದ್ಧ ಮತ್ತು ಕಾಪಾಡುವ ದ್ವಂದ್ವ ಸ್ವರೂಪವನ್ನು ಹೊಂದಿರತಕ್ಕಂಥ ದೇವಿ. ದುರ್ಗೆ ಮಹಿಷಾಸುರನನ್ನು ಕೊಲ್ಲಬೇಕಾದ್ರೆ ಶಸ್ತ್ರ ಹೊಂದಿರತಕ್ಕಂಥ ಯೋಧೆ, ಆದರೆ ಭಕ್ತನ ದೃಷ್ಟಿಯಲ್ಲಿ ತಾಯಿ ಮತ್ತು ಆಶ್ರಯದ ಸಂಕೇತ. ಇನ್ನೊಂದರಲ್ಲಿ ಕೂಡ ಇದೇ ದ್ವಂದ್ವತೆ ಕಾಣಿಸ್ಕೊಳ್ಳುತ್ತೆ. ಒಂದು ಕಡೆ ಪ್ರೇಮ ಮತ್ತು ಆಕರ್ಷಣೆ, ಮತ್ತೊಂದು ಕಡೆ ನಗರಗಳನ್ನು ನಾಶ ಮಾಡಬಲ್ಲುವ ಯೋಧ ಶಕ್ತಿ. ಆದರೆ ಒಂದು ಮುಖ್ಯ ವ್ಯತ್ಯಾಸ ಕೂಡ ಇದೆ. ದುರ್ಗೆ ಯುದ್ಧ ಶಕ್ತಿ ಸಾಮಾನ್ಯವಾಗಿ ಧರ್ಮ ರಕ್ಷಣೆಗೆ ಸಂಬಂಧಪಟ್ಟತೆ. ಇನ್ನೊಂದಾಳಲ್ಲಿ ಯುದ್ಧ ಶಕ್ತಿ ರಾಜಕೀಯ ಪ್ರಾಬಲ್ಯ ಮತ್ತು ನಗರ ರಾಜ್ಯಗಳ ಸಂಘರ್ಷಗಳಿಗೆ ಹೆಚ್ಚು ಸಂಬಂಧವನ್ನು ಹೊಂದುತ್ತೆ. ಇನ್ನೊಂದಾಳ ಇನ್ನೊಂದು ರೂಪವನ್ನು ದೇವಿ ಕಾಳಿ ಜೊತೆಗೆ ನಾವು ಗುರುತಿಸಬಹುದು. ಕಾಳಿಯ ರೂಪದಲ್ಲಿ ಭಯ, ರಕ್ತ, ವಿನಾಶ, ಸಾವು ಮತ್ತು ಕಾಲದ ಅತೀತತೆ ಸ್ಪಷ್ಟವಾಗಿ ಕಾಣ್ತವೆ. ಇನ್ನೊಂದಾಳ ಕೆಲವು ಸ್ತೋತ್ರಗಳಲ್ಲಿ ದೇವಿಯ ಆಗಮನ ಚಂಡಮಾರುತದಂತೆ, ಭೀತಿಯಂತೆ, ರಾಜ್ಯಗಳನ್ನು ನಡುಗಿಸುವಂತೆ ಚಿತ್ರಿಸಲಾಗುತ್ತೆ. ಈ ವಿನಾಶ ಶಕ್ತಿ ಕಾಳಿಯ ರೂಪವನ್ನು ಹೋಲ್ತದೆ. ಆದರೆ ಕಾಳಿಯ ದಾರ್ಶನಿಕ ರೂಪ ಭಾರತೀಯ ತಂತ್ರ ಸಂಪ್ರದಾಯದಲ್ಲಿ ವಿಶ್ವಮಾಯ ಮತ್ತು ಕಾಲದ ಅತಿಶಯತೆಗೆ ಅತೀತವಾದಂತಹ ರೂಪದಲ್ಲಿ ಬೆಳೀತೈತೆ. ಇನ್ನೊಂದರಲ್ಲಿ ಈ ರೀತಿಯ ತಾತ್ವಿಕ ವಿವರಣೆ ಸ್ಪಷ್ಟ ಆಗೋದಿಲ್ಲ ಮತ್ತು ವಿಸ್ತಾರ ಆಗೋದಿಲ್ಲ. ಆಕೆ ಹೆಚ್ಚು ಐಹಿಕ, ರಾಜಕೀಯ, ಧಾರ್ಮಿಕ ಶಕ್ತಿಯಾಗಿ ಉಳಿದುಕೊಳ್ತಾಳೆ. ಇನ್ನೊಂದಾಳ ಪ್ರೀತಿ ಮತ್ತು ಫಲವತ್ತತೆಯ ಆಯಾಮವನ್ನು ನೋಡಿದರೆ ಕೆಲವು ಮಟ್ಟಿಗೆ ಆಕೆ ದೇವಿ ಲಕ್ಷ್ಮಿ ಜೊತೆಗೆ ಲಕ್ಷ್ಮಿಯನ್ನು ಹೋಲ್ತಾಳೆ. ಲಕ್ಷ್ಮಿ ಸೌಂದರ್ಯ, ಸಮೃದ್ಧಿ, ಶುಭ ಮತ್ತು ಕೃಷಿ ಫಲವತ್ತತೆಯ ಸಂಕೇತ. ಇನ್ನೊಂದಾಳಲ್ಲಿಯೂ ಕೂಡ ಭೂಮಿಯ ಸಮೃದ್ಧಿ, ಪ್ರೇಮ, ಲೈಂಗಿಕ ಶಕ್ತಿ ಮತ್ತು ಸಂತಾನ ಉತ್ಪತ್ತಿಯ ಚಿಹ್ನೆಗಳಿದ್ದಾವೆ. ಆದರೆ ಲಕ್ಷ್ಮಿ ಸಾಮಾನ್ಯವಾಗಿ ಶಾಂತ, ಸಮತೋಲನದ ಸೌಮ್ಯ ರೂಪದಲ್ಲಿ ಕಾಣ್ತಾಳೆ. ಇನ್ನನ್ನ ಅದೇ ಸಂದರ್ಭದಲ್ಲಿ ಯುದ್ಧದ ಭೀಕರತೆಯನ್ನು ಕೂಡ ಹೊಂದಿರ್ತಾಳೆ. ಹೀಗಾಗಿ ಇನ್ನೊಂದರಲ್ಲಿ ಲಕ್ಷ್ಮಿ ಮತ್ತು ದುರ್ಗೆಯ ಲಕ್ಷಣಗಳನ್ನು ಒಂದೇ ರೂಪದಲ್ಲಿ ಸೇರಿಕೊಂಡಿರುವಂತೆ ನಮಗೆ ಭಾಸ ಆಗುತ್ತೆ. ಭಾರತೀಯ ದೇವತೆಯ ಪರಂಪರೆಯಲ್ಲಿ ಶಕ್ತಿಯ ಪರಿಕಲ್ಪನೆ ಬಹಳ ಆಳವಾದ ತಾತ್ವಿಕ ರೂಪವನ್ನು ಪಡೆದಂತೆ. ಪಾರ್ವತಿ, ದುರ್ಗೆ, ಕಾಳಿ, ಅನ್ನಪೂರ್ಣೆ, ಭುವನೇಶ್ವರಿ ಇವೆಲ್ಲವೂ ಒಂದೇ ಶಕ್ತಿಯ ವಿವಿಧ ವ್ಯಕ್ತೀಕರಣಗಳು. ಆದರೆ ಸುಮೇರಿಯನ್ ಧರ್ಮದಲ್ಲಿ ಇನ್ನನ್ನ ಒಂದೇ ದೇವಿಯಾಗಿ ಬಹು ಪಾತ್ರಗಳನ್ನು ನಿರ್ವಹಿಸಿದ್ರು ಕೂಡ ಆಕೆಯನ್ನು ಪರಮಶಕ್ತಿ ಎನ್ನುವ ತತ್ವವಾಗಿ ವಿಸ್ತಾರ ಮಾಡಿಲ್ಲ. ಆಕೆ ಇನ್ನೂ ದೇವತೆಗಳ ಕುಟುಂಬ ಮತ್ತು ನಗರ ಧರ್ಮದ ಭಾಗವಾಗಿ ಉಳ್ಕೊಳ್ತಾಳೆ. ಇನ್ನೊಂದಾಳ ರಾಜಕೀಯ ಆಯಾಮ ಭಾರತೀಯ ಪರಂಪರೆಯಲ್ಲಿ ರಾಜರಾಜೇಶ್ವರಿ, ಭುವನೇಶ್ವರಿ ಅಥವಾ ದುರ್ಗೆಯ ರಾಜಶಕ್ತಿ ರೂಪಗಳ ಜೊತೆಗೆ ಹೋಲಿಸ್ಬೋದು ನಾವು. ಮೆಸೊಪೊಟೇಮಿಯಾದ ರಾಜರು ತಮ್ಮ ಅಧಿಕಾರಕ್ಕೆ ದೇವಿಯ ಅನುಗ್ರಹ ಅಗತ್ಯ ಅಂತ ಭಾವಿಸಿರ್ತಾರೆ. ಇನ್ನೊಂದಾಳ ಅನುಮೋದನೆ ಇಲ್ಲದೆ ರಾಜಾಧಿಕಾರಣ ಪೂರ್ಣ ಆಗೋದಿಲ್ಲ ಅನ್ನೋ ಭಾವನೆ ಅವ್ರಿಗಿರ್ತೈತಿ. ಭಾರತೀಯ ರಾಜರು ಕೂಡ ದೇವಿಯ ಅನುಗ್ರಹದಿಂದ ರಾಜಮಾನ್ಯತೆಯನ್ನು ಪಡಿತಾರೆ ಎನ್ನುವ ಭಾವನೆ ಅನೇಕ ಶಾಸನಗಳಲ್ಲಿ ಕಾಣ್ತದೆ. ವಿಶೇಷವಾಗಿ ದಕ್ಷಿಣ ಭಾರತದ ರಾಜವಂಶಗಳಲ್ಲಿ ದುರ್ಗೆ ಅಥವಾ ರಾಜರಾಜೇಶ್ವರಿ, ಭುವನೇಶ್ವರಿ ಆಕೆಯ ಆರಾಧನೆ ರಾಜಕೀಯ ಮಾನ್ಯತೆಯೊಂದಿಗೆ ಬೆರೆಸಿಕೊಂಡಿರ್ತದೆ. ಇನ್ನೊಂದಾಳ ಒಂದು ವಿಶಿಷ್ಟ ಲಕ್ಷಣ ಅಂತ ಹೇಳಿದ್ರೆ ಆಕೆ ಪಾತಾಳಕ್ಕೆ ಹೋಗ್ತಕ್ಕಂಥ ಕತೆ. ಇನ್ನನ್ನ ಪಾತಾಳಕ್ಕೆ ಇಳಿದು ತನ್ನ ಶಕ್ತಿ ಚಿಹ್ನೆಗಳನ್ನು ಒಂದೊಂದಾಗಿ ಕಳೆದುಕೊಂಡು
ಮರಣದ ಅನುಭವವನ್ನು ಪಡೆದ ನಂತರ ಮತ್ತೆ ಮೇಲಕ್ಕೆ ಬರ್ತಾಳೆ. ಈ ಕತೆ ಋತುಚಕ್ರ, ಮರಣ, ಪುನರ್ಜನ್ಮ ಮತ್ತು ಶಕ್ತಿಯ ಪರಿವರ್ತನೆ ಸಂಕೇತವಾಗಿ ಬದಲಾಗ್ತೈತೆ. ಭಾರತೀಯ ಪರಂಪರೆಯಲ್ಲಿ ಈ ರೀತಿಯನ್ನು ಹೋಗ್ತಕ್ಕಂಥ ಯಾವುದೇ ಸಮಾನ ದೇವಿ ಅಥವಾ ಐತಿಹ್ಯ ಇಲ್ಲ. ಆದರೆ ಸತಿಯ ದೇಹ ವಿಚ್ಛೇದ, ಭಾರತೀಯ ಪುನರ್ಜನ್ಮ, ಕಾಳಿಯ ಉದ್ಭವ ಈ ಪರಿವರ್ತನಾ ರೂಪಗಳ ದೇವಿಯ ಶಕ್ತಿಯ ಚಲವಲನಗಳನ್ನು ಸೂಚಿಸ್ತವೆ. ಸಾಹಿತ್ಯ ದೃಷ್ಟಿಯಿಂದ ನೋಡೋದಾದ್ರೆ ಎನ್ ಹಿಡೋನ್ನಾಳ ಕೃತಿಗಳಲ್ಲಿ ಇನ್ನನ್ನ ದೇವಿಯೊಂದಿಗೆ ವ್ಯಕ್ತಿಯ ನೇರ ಸಂಭಾಷಣೆ ಕಾಣ್ತೈತೆ. ಇದು ಭಾರತೀಯ ಭಕ್ತಿ ಪರಂಪರೆಯಲ್ಲಿ ದೇವಿ ಜೊತೆಗೆ ಭಕ್ತರ ನೇರ ಸಂಭಾಷಣೆಯನ್ನ ನಮಗೆ ನೆನಪಿಸ್ತದೆ. ಆದರೆ ಭಕ್ತಿಯುಗಕ್ಕಿಂತ ಕನಿಷ್ಠ 2000 ವರ್ಷಗಳ ಮುಂಚೆನೆ ಈ ವೈಯಕ್ತಿಕ ಸಂಬೋಧನೆ ಕಾಣ್ತಕ್ಕಂಥದ್ದು ಇನ್ನನ್ನ ಪರಂಪರೆಯ ಅತ್ಯಂತ ವಿಶಿಷ್ಟ ಸಂಗತಿ ಆಗೈತೆ. ಒಟ್ಟಾರೆಯಾಗಿ ಇನ್ನನ್ನಾಳನ್ನು ನಾವು ಭಾರತೀಯ ದೇವಿಯರ ಜೊತೆಗೆ ಹೋಲಿಸಿದಾಗ ಒಂದು ದೇವಿಯಲ್ಲಿ ಅನೇಕ ವಿರೋಧ ಶಕ್ತಿಗಳ ಸಂಗಮವ ಕಂಡು ಬರ್ತದೆ. ಪ್ರೀತಿ ಮತ್ತು ಯುದ್ಧ, ಸೌಂದರ್ಯ ಮತ್ತು ಭೀತಿ, ಫಲವತ್ತತೆ ಮತ್ತು ವಿನಾಶ, ರಾಜಕೀಯತೆ ಮತ್ತು ಧಾರ್ಮಿಕತೆ. ಭಾರತೀಯ ಶಕ್ತಿ ಪರಂಪರೆಗಳಲ್ಲಿ ಈ ಗುಣಗಳು ಅನೇಕ ದೇವಿಯರ ಒಳಗಡೆ ಹಂಚೋಗಿದ್ದಾವೆ. ಸುಮೇರಿಯನ್ ಪರಂಪರೆಯಲ್ಲಿ ಅವು ಬಹುಪಾಲು ಒಂದೇ ದೇವಿನಲ್ಲಿ ಕೇಂದ್ರೀಕೃತ ಆಗಿದ್ದಾವೆ. ಆದ್ದರಿಂದ ಇನ್ನನ್ನ ಪ್ರಾಚೀನ ಪಶ್ಚಿಮ ಏಷ್ಯಾದ ಸಂಯುಕ್ತ ಶಕ್ತಿಯ ರೂಪ. ಭಾರತ ದೇವಿಯರು ವಿಸ್ತೃತ ಶಕ್ತಿಯ ರೂಪ ಅಂತ ಭಾರತ ದೇವಿಯರ ವಿಸ್ತೃತ ಶಕ್ತಿಯ ರೂಪ ಅಂತ ಹೇಳ್ಬೋದು ನಾವು. ಈ ಎಲ್ಲ ಹೋಲಿಕೆಗಳು ಪ್ರಾಚೀನ ನಾಗರಿಕತೆಗಳ ನಡುವಿನ ವ್ಯಾಪಾರ ಮತ್ತು ಸಾಂಸ್ಕೃತಿಕ ವಿನಿಮಯದ ಪರಿಣಾಮವಾಗಿ ಬಂದಿರಬಹುದು ಅಂತ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಸಿಂಧೂ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾದ ನಡುವೆ ನಿಕಟ ಸಂಬಂಧ ಇರೋದನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು ಇನ್ನನ್ನ ಮತ್ತು ಭಾರತೀಯ ದೇವಿಯರ ನಡುವೆ ಕೆಲವು ವ್ಯತ್ಯಾಸಗಳಿದ್ದಾವೆ. ಭಾರತೀಯ ದೇವಿಯರು ಧರ್ಮದ ರಕ್ಷಕರು. ಅವರು ಇನ್ನನ್ನಾಳ ವ್ಯಕ್ತಿತ್ವದಲ್ಲಿ ಕೆಲವು ಬಾರಿ ಮಾನವ ಸಹಜವಾದ ಚಂಚಲತೆ ಮತ್ತು ಅಹಂಕಾರದ ಛಾಯೆಗಳು ಕಂಡುಬರ್ತವೆ. ಇನ್ನನ್ನಾಳ ಆರಾಧನೆ ಕಾಲಕ್ರಮೇಣ ನಚಿಸಿ ಹೋದರೆ ಭಾರತೀಯ ದೇವರ ಆರಾಧನೆ ಇಂದಿಗೂ ನಿರಂತರವಾಗಿ ಉಳಿದು ಬೆಳೆದು ಬರ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇನ್ನನ್ನ ಮತ್ತು ಭಾರತೀಯ ದೇವಿಯರು ಒಂದೇ ಪರಮಶಕ್ತಿಯ ಎರಡು ವಿಭಿನ್ನ ಮುಖಗಳಿದ್ದಂತೆ. ಸ್ತ್ರೀ ಶಕ್ತಿ ಕೇವಲ ಮಮತೆಯ ಸಂಕೇತ ಅಲ್ಲ, ಅದು ಅಗತ್ಯ ಬಿದ್ದಾಗ ಯುದ್ಧ ಮಾಡುವ ಮತ್ತು ಜ್ಞಾನವನ್ನು ನೀಡುವ ಬ್ರಹ್ಮಾಂಡದ ಶಕ್ತಿ, ವಿಶ್ವಶಕ್ತಿ ಅನ್ನೋದನ್ನು ಈ ಎರಡು ಸಂಸ್ಕೃತಿಗಳು ಎತ್ತಿ ತೋರಿಸ್ತವೆ. ಎನ್ನು ಡುಹನ್ನ ಆಕೆಯ ಸಾಹಿತ್ಯದ ಮೂಲಕ ಇನ್ನನ್ನಾಳನ್ನು ಅಭ್ಯಾಸ ಮಾಡೋದು ಭಾರತೀಯ ದೇವಿ ಮಹಾತ್ಮೆಯನ್ನು ಓದಿದಷ್ಟೇ ಪುಳಕವನ್ನು ನಮಗೆ ನೀಡ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಭಾರತೀಯ ಅಂತ ನಾವು ಭಾವಿಸ್ತಕ್ಕಂಥ ಹಲವಾರು ಸಾಂಸ್ಕೃತಿಕ ಅಂಶಗಳು ಜಗತ್ತಿನ ಇತರ ಸಂಸ್ಕೃತಿಗಳು ಕಂಡು ಬರ್ತವೆ, ಹೇಗೆ ಅವು ಕೊಡುಗೆಯಿಂದ ಜಗತ್ತಿನ ಉದ್ದಗಲಕ್ಕೆ ಹರಡಿದ್ದೇವೆ ಅನ್ನೋದನ್ನು ನೋಡೋಣ. ವಂದನೆಗಳೊಂದಿಗೆ.